ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಭಾರತ ಮಾತ್ರೇ ವಿದ್ಮಹೇ ಸಮುದ್ರತನಯಾಯೈ ಧೀಮಹಿ ತನ್ನ ಸಿಂಹಿಣಿ ಪ್ರಚೋದಯಾತ್. ಕರ್ನಾಟಕಾಂಬೆನಿ ರಾಜರಾಜೇಶ್ವರಿ ಕನ್ನಡಿಗರಾನಂದ ಸೌಭಾಗ್ಯ ಶುಭಕರಿ ಕರುನಾಡ ಸಿಂಹಾಸನಾಧೀಶ್ವರಿ ನಮಿಸುವೆವು ಹರಸೌ ತಾಯಿ ಭುವನೇಶ್ವರಿ. ಜಗತ್ತನ್ನು ಬೆಳಗಿದ ಮಹಾನ್ ಚೇತನಗಳಿಗೆ ವಂದಿಸಿ ಸಿದ್ಧಗಂಗಾ ಗುರುಪರಂಪರೆಗೆ ಶಿರವಾಗಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಪರಮಪೂಜ್ಯರಿಗೆ ಶರಣು ಸಮರ್ಪಿಸಿ ಹಾಗೂ ಮತ್ತೋರ್ವ ಅತಿಥಿಗಳಿಗೆ ನಮಸ್ಕರಿಸಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಸಮಸ್ತ ಸನಾತನ ಬಂಧುಗಳೇ, ನಾವು ನಮ್ಮ ಧರ್ಮವನ್ನು ಹಿಂದೂ ಧರ್ಮ ಅಂತ ಕರೆಯೋದಕ್ಕಿಂತಲೂ ಸನಾತನ ಧರ್ಮ ಅಂತ ಕರೆಯುವುದೇ ಹೆಚ್ಚು ಸೂಕ್ತ. ಯಾಕೆ ಅಂದರೆ ಸನಾತನ ಧರ್ಮದ ಬಗ್ಗೆ ವಿವೇಕಾನಂದರು ಹೇಳ್ತಾರೆ, ಚಿರಪುರಾತನಂ ನಿತ್ಯ ನೂತನಂ ಇತಿ ಸನಾತನಂ ಅಂತ. ಅಂದರೆ ಯಾವುದಕ್ಕೆ ಹುಟ್ಟು ಇಲ್ಲವೋ, ಯಾವ ಧರ್ಮಕ್ಕೆ ಸಾವು ಇಲ್ಲವೋ ಅಂತಹ ಶ್ರೇಷ್ಠ ಧರ್ಮ ಜಗತ್ತಿನಲ್ಲಿ ಯಾವುದಾದರೂ ಒಂದು ಇದ್ದರೆ ಅದು ಸನಾತನ ಧರ್ಮ ಮಾತ್ರ, ಸನಾತನ ಧರ್ಮ ಮಾತ್ರ. ಹಾಗಾದರೆ ಮಿಕ್ಕವೆಲ್ಲ ಏನು? ಮಿಕ್ಕವೆಲ್ಲವೂ ಕೂಡ ಮತಗಳು, ಪಂಥಗಳು, ಉಪಾಸನಾ ವಿಧಿಗಳು ಮಾತ್ರ. ಆತ್ಮೀಯರೇ, ಜಗತ್ತಿನಲ್ಲಿ ಹುಟ್ಟೂ ಇಲ್ಲದ, ಸಾವೂ ಇಲ್ಲದ, ಜಗತ್ತಿನ ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸುವಂತಹ ಸನಾತನ ಧರ್ಮದ ವಾರಸುದಾರರು ನಾವಿದ್ದೇವೆ. ಆ ಧರ್ಮವನ್ನು ರಕ್ಷಿಸುವ ಒಂದು ಜವಾಬ್ದಾರಿಯುತವಾದ ಕಾರ್ಯಕ್ರಮದಲ್ಲಿ ನಾವಿವತ್ತೆಲ್ಲರೂ ಭಾಗಿಗಳಾಗಿದ್ದೇವೆ. ಬಹಳ ಹಿಂದೆ ಇದೇ ದೇಶದಲ್ಲಿ ನಡೆದ ಒಂದು ಘಟನೆಯನ್ನು ನೆನಪಿಸ್ತೇನೆ. ಅವತ್ತಿನ ದಿನ ಮಧ್ಯರಾತ್ರಿಯಲ್ಲಿ 14-15 ವರ್ಷದ ಒಬ್ಬಳು ಹೆಣ್ಣು ಮಗು ಮಲಗಿರ್ತಾಳೆ ಮನೆಯಲ್ಲಿ. ಹೊರಗಡೆ ಏನು ಜೋರಾಗಿ ಶಬ್ದ ಆಯಿತು ಅಂತ ಕಿಟಕಿಯನ್ನು ತೆಗೆದು ನೋಡಿದಾಗ ಅವರ ಮನೆಯ ಪಕ್ಕದಲ್ಲಿದ್ದಂತಹ ಒಂದು ದೇವಾಲಯವನ್ನು ವಿದೇಶಗಳಿಂದ ಬಂದಂತಹ, ಗಜನಿ ಕಡೆಯಿಂದ ಬಂದಂತಹ ದಾಳಿಕೋರರು, ವಿಗ್ರಹ ಭಂಜಕರು ದೇವಸ್ಥಾನವನ್ನು ಒಡೆದಾಕಿ ಆ ವಿಗ್ರಹವನ್ನು ಚೂರು ಮಾಡ್ತಾ ಇದ್ರು. ಆ ಹೆಣ್ಣುಮಗು ಅಪ್ಪನನ್ನು ಎಬ್ಬರಿಸಿ, ಅಪ್ಪ, ನಮ್ಮ ಮನೆ ದೇವರ ದೇವಸ್ಥಾನವನ್ನು ಒಡೆದಾಕ್ತಾ ಇದ್ದಾರೆ, ನಮ್ಮ ಮನೆ ದೇವರ ವಿಗ್ರಹವನ್ನು ಚೂರು ಮಾಡಾಕ್ತಾ ಇದ್ದಾರೆ, ಬನ್ನಿಯಪ್ಪ ತಡೆಯೋಣ ಅಂತ ಹೇಳಿದಾಗ ಆ ತಂದೆ ಆ ಮಗುವಿನ ಕಣ್ಣನ್ನು ಮುಚ್ಚಿ ಹಿಂದಕ್ಕೆ ಕೇಳ್ಕೊಂಡು ಹೋಗಿ ಹೇಳ್ತಾನೆ, ಬೇಡ ಮಗು, ನಾವು ಅವರ ಆಳ್ವಿಕೆಯಲ್ಲಿದ್ದೇವೆ, ನಾವೇನಾದರೂ ಮನೆಯಿಂದ ಹೊರಗಡೆಗೆ ಹೋದರೆ ನಮ್ಮನ್ನೂ ಸಹ ಕತ್ತರಿಸಿ ಬಿಸಾಕ್ತಾರಮ್ಮ, ಬೇಡ ಅಂತ ವಾಪಸ್ ಕರ್ಕೊಂಡು ಬರ್ತಾನೆ. ಕೆಲವು ದಿನಗಳ ನಂತರ ಆ ಮಗುವಿನ ಮನಸ್ಸಿನಲ್ಲಿ ಅದೇ ಚಿತ್ರಣ ಕಣ್ಮುಂದೆ ಇತ್ತು. ಆ ಮಗುವನ್ನು ಬೇರೆ ಒಂದು ಊರಿಗೆ ಮದುವೆ ಮಾಡಿಕೊಟ್ರು. ಮದುವೆ ಆದ ಕೆಲವು ವರ್ಷಗಳಲ್ಲಿ ಸೇಮ್ ಸಿಚುವೇಶನ್, ಸೇಮ್ ಘಟನೆ ಆ ಮನೆಯ ಪಕ್ಕದಲ್ಲಿಯೂ ನಡೆಯಿತು. ಮತ್ತೆ ಯಥಾಸ್ಥಿತಿ, ತನ್ನ ಗಂಡನ ಮನೆಯ ಪಕ್ಕದಲ್ಲಿದ್ದ ದೇವಸ್ಥಾನವನ್ನು ಒಡೆದಾಕ್ತಾ ಇದ್ರು. ಗಂಡನನ್ನು ಎಬ್ಬರಿಸಿ ದೇವಸ್ಥಾನ ಒಡೆದಾಕ್ತಾ ಇದ್ದಾರೆ, ತಡೀರಿ ಎಂದಾಗ ಆತ ಹೇಳ್ತಾನೆ, ನಾನೂ ಕೂಡ ಅವರ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ನಾವೇನಾದರೂ ಬಾಯ್ಬಿಟ್ರೆ ನಮ್ಮನ್ನು ಕತ್ತರಿಸ್ತಾರೆ, ಬೇಡ ಬಾ, ಸುಮ್ಮನೆ ಇರು, ನಮಗೆ ಯಾಕೆ ಅಂತ. ತನ್ನ ತಂದೆಯ ಮಾತು, ಗಂಡನ ಮಾತು, ಇಬ್ಬರ ಮಾತು ಆಕೆಯ ಮನಸ್ಸೊಳಗೆ ಕುದಿತಾ ಇತ್ತು. ಆಕೆಗೆ ಒಬ್ಬ ಮಗ ಹುಟ್ಟುತ್ತಾನೆ. ಆತನಿಗೆ 16-17 ವರ್ಷ ವಯಸ್ಸಾದಾಗ ಯಥಾಪ್ರಕಾರ ವಿದೇಶಿಗಳಿಂದ ಬಂದಂಥ ದಾಳಿಕೋರರು ದೇವಾಲಯವನ್ನು ಮತ್ತೆ ಒಡೆದಾಕಬೇಕಾದಾಗ ಆ ತಾಯಿ ಮಗನಿಗೆ ಸುಮ್ಮನಿರು ಅಂತ ಹೇಳೋದಿಲ್ಲ, ಕರೆದು ಹೇಳ್ತಾಳೆ, ಮಗು, ಈಗಲೇ ಹೋಗಿ ದೇವಸ್ಥಾನದ ಮೇಲೆ ಅವರ ಖಡ್ಗ ಬೀಳೋದಕ್ಕಿಂತ ಮುಂಚೆ ಅವರ ಕೈಗಳನ್ನ, ಅವರ ತಲೆಯನ್ನು ಕತ್ತರಿಸಿ ಬಿಸಾಕಿ ಬಾ ಅಂತ ಹೇಳಿದ್ಲು. ಆ ಹುಡುಗ ಹೋಗಿ ಆ ಶತ್ರುಗಳ, ಆ ದಾಳಿಕೋರರ ಕೈಗಳನ್ನ, ತಲೆಯನ್ನ ಕತ್ತರಿಸಿ ಬಿಸಾಕದ. ಆತನೇ ಸನಾತನ ಧರ್ಮ ರಕ್ಷಕನಾದ ಛತ್ರಪತಿ ಶಿವಾಜಿ ಮಹಾರಾಜ್. ಆ ತಾಯಿಯೇ ಆ ಸನಾತನ ಧರ್ಮದ ರಕ್ಷಕರನ್ನ ಹಡೆದಂತಹ ಜಗತ್ತಿನ ಶ್ರೇಷ್ಠಾತಿ ಶ್ರೇಷ್ಠ ತಾಯಿ ಜೀಜಾಬಾಯಿ. ಎಲ್ಲ ತಾಯಿಯಂದರು ಇಲ್ಲಿದ್ದೀರ, ಚೆನ್ನಾಗಿ ಒಂದು ಮಾತು ನೆನಪಿಟ್ಕೊಳ್ಳಿ. ಯಾವ ತಂದೆ ತಾಯಿ ತಮ್ಮ ಮಕ್ಕಳಿಗೆ
ದೇಶ ರಕ್ಷಣೆ ಹಾಗೂ ಧರ್ಮ ರಕ್ಷಣೆಗೋಸ್ಕರ ಅರ್ಪಿಸಲ್ಪಡುವ ಪ್ರಾಣಗಳೂ ಸಹ ಶ್ರೇಷ್ಠ ಅಂತ ಹೇಳ್ತಾರೋ ಅಂಥ ಮಕ್ಕಳಿಂದ ಮಾತ್ರ ಜಗತ್ತು ಉದ್ಧಾರವಾಗುತ್ತೆ, ಅಂಥ ಮಕ್ಕಳಿಂದ ಮಾತ್ರ ಸನಾತನ ಧರ್ಮ ಉಳಿಯುತ್ತೆ. ಆತ್ಮೀಯರೇ, ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತಾರೆ. ಅದರ ಅರ್ಥ ಯಾರು ಧರ್ಮವನ್ನು ರಕ್ಷಿಸ್ತಾರೋ ಅವರನ್ನು ಆ ಧರ್ಮವೇ ರಕ್ಷಣೆ ಮಾಡುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಅವರನ್ನು ಆ ಧರ್ಮವೇ ರಕ್ಷಣೆ ಮಾಡುತ್ತೆ. ನಾವು ನಮ್ಮ ಧರ್ಮವನ್ನು ತಾಯಿ ಹಾಗೆ ಗೌರವಿಸಿ ರಕ್ಷಣೆ ಮಾಡಿದ್ದೆ ಆದರೆ ಆ ಧರ್ಮವೇ ತಾಯಿ ತನ್ನ ಮಗುವನ್ನು ರಕ್ಷಣೆ ಮಾಡುವ ಹಾಗೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಕ್ಕೆ ಮೂಲ ಉದಾಹರಣೆ ಛತ್ರಪತಿ ಶಿವಾಜಿ ಮಹಾರಾಜ್, ರಾಣಾ ಪ್ರತಾಪ ಸಿಂಹ, ಶ್ರೀಕೃಷ್ಣ ದೇವರಾಯ. ಅನೇಕ ಮಂದಿ ನಮ್ಮ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಾದಾಗ ಘೋಷಣೆಗಳನ್ನು ಕೂಗ್ತಿರ್ತಾರೆ. ಆಗಲೇ ಕಾರ್ಯಕ್ರಮ ನಡಿಬೇಕಾದ್ರೆ ಕೆಲವರು ಘೋಷಣೆಗಳನ್ನು ಕೂಗಿದ್ರು. ಜೈ ಶ್ರೀರಾಮ್ ಅಂದರು, ಹರ ಹರ ಮಹಾದೇವ ಅಂದರು, ವಂದೇ ಮಾತರಂ ಅಂದರು, ಭಾರತ್ ಮಾತಾ ಕಿ ಜೈ ಅಂದರು. ಕೆಲವರು ಖುಷಿಯಿಂದ ಕೈ ಮೇಲಕ್ಕೆತ್ತು ಜೈ ಅಂದರು. ಇನ್ನು ಕೆಲವರು ಬದುಕಿರುವ ಶವಗಳಂತೆ ಕೂತ್ಕೊಂಡ್ರು. ಚೆನ್ನಾಗಿ ನೆನಪಿರಲಿ, ಈ 4 ಜಯಘೋಷಗಳು ಕೇವಲ ಜಯಘೋಷಗಳಲ್ಲ. ಈ 4 ಜಯಘೋಷಗಳು ಕೇವಲ ಜಯಘೋಷಗಳಲ್ಲ. ಈ 4 ಕೂಡ ಸನಾತನ ಧರ್ಮದ ರಕ್ಷಣೆಗಾಗಿ ಪ್ರಾಣ ತೆತ್ತಂತಹ ಕೋಟ್ಯಂತರ ಮಂದಿ ಧರ್ಮವೀರರಿಗೆ ಸ್ಫೂರ್ತಿಯನ್ನು ನೀಡಿದಂತಹ ರಣಮಂತ್ರಗಳು ಅನ್ನೋದನ್ನು ಯಾವತ್ತಿಗೂ ಮರೆಯಬೇಡಿ. 1000 ವರ್ಷಗಳ ಹಿಂದೆ ಸೋಮನಾಥ ದೇವಾಲಯದ ಮೇಲೆ ಆಕ್ರಮಣ ಆದಾಗ ಇತಿಹಾಸವನ್ನು ನೆನಪಿಸ್ತಾ ಇದ್ದೇನೆ. ಅಂಬೇಡ್ಕರ್ ಅವರು ಹೇಳ್ತಾರಲ್ಲ, ಇತಿಹಾಸವನ್ನು ಮರೆತವರು ಎಂದಿಗೂ ಇತಿಹಾಸವನ್ನು ಸೃಷ್ಟಿಸಲು ಸಾಧ್ಯವೇ ಇಲ್ಲ ಅಂತ. ನಾನು ನನ್ನ ಭಾಷಣದಲ್ಲಿ ಬೇರೆ ಏನು ಹೇಳೋದಿಲ್ಲ, ಹಿಂದೆ ನಡೆದ ಇತಿಹಾಸವನ್ನಷ್ಟೇ ನೆನಪಿಸುವ ಪ್ರಯತ್ನವನ್ನು ಮಾಡ್ತೇನೆ. ಇದು ಹಿಂದೂಗಳ ಜಾಗೃತಿ ಕಾರ್ಯಕ್ರಮ ಆಗಿರೋದ್ರಿಂದ. ಸೋಮನಾಥ ದೇವಾಲಯದ ಮೇಲೆ ಆಕ್ರಮಣ ಆದಾಗ ಆ ಮೊದಲನೆಯ ಆಕ್ರಮಣ 1000 ವರ್ಷಗಳ ಹಿಂದೆ ನಡೀತು. ಅಲ್ಲಿ 50,000 ಜನ ಹಿಂದೂಗಳಿದ್ದರು. ಆ 50,000 ಜನ ಹಿಂದೂಗಳು ತಮ್ಮ ಆರಾಧ್ಯ ದೈವ ಸೋಮನಾಥನನ್ನು ಕಾಪಾಡಿಕೊಳ್ಳೋದಕ್ಕೆ ಕೋಟೆಯ ಬಾಗಿಲುಗಳನ್ನು ಹಾಕಿ ದೇವಾಲಯದ ಮೇಲೆ ನಿಂತು, ಗೋಡೆಗಳ ಮೇಲೆ ನಿಂತು ಶತ್ರುಗಳಿಂದ ದೇವಾಲಯವನ್ನು ಕಾಪಾಡೋದಕ್ಕೆ ಪ್ರಯತ್ನ ಪಟ್ಟರು. 3 ದಿನಗಳ ಕಾಲ. ಮೊದಲನೇ ದಿನ ಆಯಿತು, 2ನೇ ದಿನ ಆಯಿತು. ಕೊನೆಗೆ ಆ ಶತ್ರು ಸೈನ್ಯ ಕೋಟೆಗಳನ್ನು ಭೇದಿಸಿಕೊಂಡು ಬಂದು ಆ 50,000 ಮಂದಿ ಹಿಂದೂಗಳನ್ನು, ಸನಾತನಿಗಳನ್ನು ಯಾವ ಸೋಮನಾಥನ ರಕ್ಷಣೆಗೋಸ್ಕರ ಇದ್ರೋ ಆ 50,000 ಜನ ಒಬ್ಬರಿಬ್ಬರಲ್ಲ, 50,000 ಜನ ಹಿಂದೂಗಳ ತಲೆಗಳನ್ನು ಕತ್ತರಿಸಿ ಪಕ್ಕದ ಸಮುದ್ರಕ್ಕೆ ಬಿಸಾಕಿದ್ರು. ಆ 50,000 ಮಂದಿ ಹಿಂದೂಗಳು ತಮ್ಮ ಆರಾಧ್ಯ ದೈವ ಸೋಮನಾಥನನ್ನ, ಆ ಸೋಮನಾಥ ದೇವಾಲಯವನ್ನು ಕಾಪಾಡೋದಕ್ಕೋಸ್ಕರ ಅವರ ದೇಹದಲ್ಲಿ ಕೊನೆಯ ಜೀವ ಇರೋವರೆಗೆ ಅವರಿಗೆ ಸ್ಫೂರ್ತಿಯನ್ನು ಕೊಟ್ಟದ್ದು ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಅನ್ನೋ ರಣಮಂತ್ರ ಅನ್ನೋದನ್ನ ಮರೆಯಬೇಡಿ. ವಿದೇಶಗಳಿಂದ ದಾಳಿ ಮಾಡಿದಂತಹ ತೈಮೂರ್ ಅನ್ನೋ ಒಬ್ಬ ಕುಂಭಮೇಳದಲ್ಲಿ ಈಗ ನಡೀತಾ ಇದೆಯಲ್ಲ, ಅದೇ ರೀತಿಯ ಕುಂಭಮೇಳದಲ್ಲಿ ಏಕಾಏಕಿ ರಾತ್ರಿ ನುಗ್ಗುತ್ತಾನೆ. ಎಲ್ಲ ಹಿಂದೂಗಳು ಕುಂಭಮೇಳವನ್ನು ಪವಿತ್ರ ಸ್ನಾನವನ್ನು ಮುಗಿಸಿ ಮಲಗಿರ್ತಾರೆ. ಏಕಾಏಕಿ ದಾಳಿಯನ್ನು ಮಾಡಿ ಲಕ್ಷಾಂತರ ಹಿಂದೂಗಳನ್ನು ತಲೆಗಳನ್ನು ಕತ್ತರಿಸಿ ಪಕ್ಕದ ನದಿಗೆ ಬಿಸಾಕಬೇಕಾದ್ರೆ ಮಲಗಿದ್ದಂತಹ ಧರ್ಮ ರಕ್ಷಕರಾದ ನಾಗಾ ಸಾಧುಗಳು ಆ ಹಿಂದೂಗಳನ್ನು ಕಾಪಾಡೋದಕ್ಕೋಸ್ಕರ ಸರಿಸುಮಾರು 5 ಲಕ್ಷ ನಾಗಾ ಸಾಧುಗಳು ಹಿಂದೂಗಳನ್ನು ಕಾಪಾಡೋದಕ್ಕೋಸ್ಕರ ತಮ್ಮ ಪ್ರಾಣಗಳನ್ನು ಅರ್ಪಣೆ ಮಾಡಿದ್ರಲ್ಲ, ಆ ಹಿಂದೂಗಳನ್ನು ಕಾಪಾಡೋದಕ್ಕೋಸ್ಕರ ಪ್ರಾಣಗಳನ್ನು ಕೊಟ್ಟಂತಹ ಲಕ್ಷಾಂತರ ಮಂದಿ ನಾಗಾ ಸಾಧುಗಳಿಗೆ ಸ್ಫೂರ್ತಿಯನ್ನು ಕೊಟ್ಟಂತಹ ರಣಮಂತ್ರ ಬೇರೆ ಯಾವುದೂ ಅಲ್ಲ, ಹರ ಹರ ಮಹಾದೇವ ಅನ್ನೋ ಇದೇ ರಣಮಂತ್ರ. ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮ ದೇಶವನ್ನ, ಧರ್ಮವನ್ನ, ದೇವಾಲಯಗಳನ್ನು ರಕ್ಷಣೆ ಮಾಡೋದಕ್ಕೆ ಅವರಿಗೆ ಸ್ಫೂರ್ತಿಯನ್ನ ಕೊಟ್ಟಂತಹ ಜಯಘೋಷ ರಣಮಂತ್ರ ಇದೇ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಇದೇ ದಕ್ಷಿಣ ಭಾರತದ ದೇವಾಲಯಗಳನ್ನು ಕಾಪಾಡಿದಂತಹ ಶ್ರೀಕೃಷ್ಣ ದೇವರಾಯರಿಗೆ ಸ್ಫೂರ್ತಿಯನ್ನ ಕೊಟ್ಟ ಜಯಘೋಷ ರಣಮಂತ್ರ ಇದೇ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಅನ್ನೋದನ್ನ ಮರಿಬೇಡಿ. ಸಮಸ್ತ ಸನಾತನಿಗಳೇ, ಇವತ್ತು ರಾಮ ಮಂದಿರ ಭವ್ಯವಾಗಿ ಎದ್ದು ನಿಂತಿದೆಯಲ್ಲ, 500 ವರ್ಷಗಳ ಅವಧಿಯಲ್ಲಿ
3.5 ಲಕ್ಷ ರಾಮ ಭಕ್ತರು ರಾಮನಿಗೋಸ್ಕರ, ರಾಮನ ದೇವಾಲಯಕ್ಕೋಸ್ಕರ ಪ್ರಾಣ ಕೊಟ್ರಲ್ಲ. ದೇವಾಲಯ ಕಟ್ಟಿ ಸ್ವಾಮಿ ಅಂತ ಕೇಳೋದಕ್ಕೋಸ್ಕರ ಹೋದಾಗ ಆ ರಾಮ ಭಕ್ತರ ತಲೆಗಳನ್ನು ಕತ್ತರಿಸಿದ್ರಲ್ಲ, ತಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ, ಪ್ರಭು ಶ್ರೀರಾಮನಿಗೋಸ್ಕರ, ಶ್ರೀರಾಮನ ದೇವಾಲಯಕ್ಕೋಸ್ಕರ 3.5 ಲಕ್ಷ ರಾಮ ಭಕ್ತರು ಪ್ರಾಣಗಳನ್ನು ಕೊಟ್ರಲ್ಲ. ಆ 3.5 ಲಕ್ಷ ರಾಮ ಭಕ್ತರ ಸಮಾಧಿಯ ಮೇಲೆ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣವಾಗಿದೆ. ಅದು ಬರಿಯ ಭೂಮಿ ಮೇಲಲ್ಲ, ಆ 3.5 ಲಕ್ಷ ರಾಮ ಭಕ್ತರಿಗೆ ಸ್ಫೂರ್ತಿಯನ್ನ ಕೊಟ್ಟದ್ದು ಅದೇ ಜೈ ಶ್ರೀರಾಮ್ ಅನ್ನೋ ರಣಘೋಷ ಅನ್ನೋದನ್ನ ಮರೆಯಬೇಡಿ. ಇದೇ ಹನುಮಂತ ತನ್ನ ಶಕ್ತಿ ಪರಿಚಯ ಇಲ್ಲದೆ ನನ್ನಿಂದ ಸಮುದ್ರ ದಾಟೋದಕ್ಕೆ ಸಾಧ್ಯವಾ ಅಂತ ತನ್ನನ್ನು ತಾನೇ, ತನ್ನ ಶಕ್ತಿಯ ಮೇಲೆ ತನಗೆ ಅನುಮಾನ ಇದ್ದಾಗ ಅದೇ ಜೈ ಶ್ರೀರಾಮನ್ನು ಆ ರಣಮಂತ್ರವೇ ಹನುಮಂತನನ್ನ ಸಮುದ್ರವನ್ನು ದಾಟಿಸಿದ್ದು ಅನ್ನೋದನ್ನು ಮರಿಬೇಡಿ. ಆತ್ಮೀಯ ಹಿಂದೂ ಬಾಂಧವರೇ, 1857 ಪ್ರಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು 1947 ಆಗಸ್ಟ್ 15 90 ವರ್ಷಗಳ ಈ ಅವಧಿಯಲ್ಲಿ ಬ್ರಿಟಿಷರನ್ನ ದೇಶ ಬಿಟ್ಟು ಓಡಿಸೋದಕ್ಕೋಸ್ಕರ ಬ್ರಿಟಿಷರ ಒಂದು ಗಲ್ಲು ಶಿಕ್ಷೆಗೆ ಗುರಿಯಾದ್ರಲ್ಲ, 7,30,703 ಜನ, 7,30,703 ಜನ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸ್ಫೂರ್ತಿಯನ್ನು ಕೊಟ್ಟದ್ದು ಅದೇ ರಸಋಷಿ ಕೊಟ್ಟಂತಹ ರಣಮಂತ್ರವಾದ ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ. ಈ 4 ಘೋಷಣೆಗಳು ಜಯಮಂತ್ರಗಳು. ಸನಾತನ ಧರ್ಮವನ್ನ, ಭಾರತೀಯ ಸಂಸ್ಕೃತಿಯನ್ನ, ದೇವಾಲಯಗಳನ್ನ, ನಿಮ್ಮ ಎಲ್ಲ ಹಿಂದೂಗಳ ರಕ್ತ ಕಲುಷಿತವಾಗದೆ ಉಳಿಸಿರ್ತಕ್ಕಂಥದ್ದು ಇದೇ ಜಯಘೋಷಗಳು, ಇದೇ ರಣಮಂತ್ರಗಳು. ನಮಃ ವಂದೇ 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 ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. सीतापति रामचंद्र की, सीतापति रामचंद्र की. पवन सुत हनुमान की, पवन सुत हनुमान की. गंगा माता की, गो माता की, भारत माता की, भारत माता की. ಆತ್ಮೀಯ ಹಿಂದೂ ಬಾಂಧವರೇ, 500 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನದಿಂದ ಹಿಂದೂಗಳನ್ನು ಓಡಿಸಿದ್ರು. ಅನೇಕ ಜನ ನಮ್ಮಲ್ಲಿ ಹಿಂದೂಗಳಲ್ಲಿ ಒಂದು ದರಿದ್ರ ಮನಸ್ಥಿತಿ ಏನು ಅಂದರೆ, ಯಾವ ಸನಾತನ ಧರ್ಮದ ಹೆಸರಿನಲ್ಲಿ ಒಗ್ಗೂಡಬೇಕಾಗಿತ್ತೋ ಆ ನಾವುಗಳು ಜಾತಿ ಹೆಸರುಗಳಲ್ಲಿ ವಿಭಜಿಸಲ್ಪಟ್ಟಿದ್ದೇವೆ. ಸಂಭಾಜಿ ಮಹಾರಾಜರನ್ನ ತಯಾರು ಮಾಡಿ, ಮನೆಗೊಬ್ಬೊಬ್ಬಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ತಯಾರು ಮಾಡಿ 1000 ವರ್ಷ ಅಲ್ಲ, 1000 ವರ್ಷಗಳ ದಾಳಿ ಅಲ್ಲ, ಲಕ್ಷಾಂತರ ವರ್ಷಗಳಾದರೂ ಇದೇ ನಮ್ಮ ಭಾರತ ಶಾಶ್ವತವಾಗಿರುತ್ತೆ. ಸನಾತನ ಸಂಸ್ಕೃತಿ ಇಡೀ ಜಗತ್ತಿಗೆ ಮುಂದೊಂದು ದಿನ ಬೆಳಕನ್ನು ಕೊಡುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಜಯಘೋಷವನ್ನ, ರಣಘೋಷವನ್ನ ಭಕ್ತಿಯಿಂದ, ಪ್ರೀತಿಯಿಂದ ಹೇಳೋಣ. ನಮಃ ಪಾರ್ವತಿ ಪತಯೇ, ಹರ ಹರ ಮಹಾದೇವ. ನಮಃ ಪಾರ್ವತಿ ಪತಯೇ, ಹರ ಹರ ಮಹಾದೇವ. ಜೈ ಶ್ರೀರಾಮ್, ಜೈ ಭಾರತ್ ಮಾತಾ ಕಿ, ಗೋ ಮಾತಾ ಕಿ, ಗಂಗಾ ಮಾತಾ ಕಿ, ಪವನ ಸುತ ಹನುಮಾನ್ ಕಿ, ಪವನ ಸುತ ಹನುಮಾನ್ ಕಿ, ಸೀತಾಪತಿ ರಾಮಚಂದ್ರ ಕಿ. ನಮಸ್ಕಾರ, ಧನ್ಯವಾದಗಳು.